ಕರ್ನಾಟಕದಲ್ಲಿ ಮೊನ್ನೆವರೆಗೂ ಕೂಡ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಬಗ್ಗೆ ಮಾನ್ಯ ಸಭಾಪತಿಗಳೇ ರಾಜ್ಯಪಾಲರ ಭಾಷಣ ಆಗೋಕ್ಕೂ ಮೊದಲು ಈ ಒಂದು ಕಾಯ್ದೆ ಬಂದು ಈ ಕಾಯ್ದೆಯ ಬಗ್ಗೆ ಪರ ವಿರೋಧಗಳು ಕೂಡ ಚರ್ಚೆಗಳು ಆಗಿದ್ದಾವೆ. ಈ ಕಾಯ್ದೆಯನ್ನು ರದ್ದುಪಡಿಸಿ PBG ರಾಮ್ಜಿ ಅನ್ನುವಂತಹ ಹೊಸ ಕಾಯ್ದೆಯನ್ನು ತರುವುದರ ಮೂಲಕ ನಮ್ಮ ಈ ದೇಶದ ಈ ರಾಜ್ಯದ ಕೂಲಿ ಕಾರ್ಮಿಕರು, ಸಣ್ಣ ರೈತರು ಮತ್ತು ಮಹಿಳೆಯರು ಉದ್ಯೋಗವನ್ನು ಮತ್ತು ಬಯಸಿ ಬರ್ತಕ್ಕಂಥ ಜನಗಳಿಗೆ ಯಾವುದೇ ರೀತಿಯ ಒಂದು ಅನುಕೂಲ ಆಗದೇ ಇರತಕ್ಕಂತಹ ರೀತಿಯಲ್ಲಿ ಈ ನಿರುದ್ಯೋಗ ಭತ್ಯೆ ಅವರಿಗೆ ಸಿಗದೇ ಇರತಕ್ಕಂಥ, ಅಂದರೆ ಅವ್ರ ಕೆಲಸಗಳು ಸಿಗದೇ ಇರತಕ್ಕಂಥ ಸ್ಥಿತಿಯಲ್ಲಿ ಇವತ್ತು ಒಂದು 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 ಕಾಯ್ದೆಯನ್ನು ತಂದಿದ್ದಾರೆ. 100 ದಿನಗಳನ್ನು ನಾವು ಕೊಡ್ತೇವೆ ಅಂತಕ್ಕಂಥದ್ದನ್ನ ಮನ್ರೇಗಾ ಹೇಳ್ಬೋದು, 125 ದಿನಗಳು ಅಂತ ರಾಮ್ಜಿ ಅವರು BB ರಾಮ್ಜಿ ಕಾಯ್ದೆ ಹೇಳ್ಬೋದು. ಮಾನ್ಯ ಸಭಾಪತಿಗಳೇ, ಈ ಮನ್ರೇಗಾದಲ್ಲಿ ನಾನು ಮನ್ರೇಗಾ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ, ಯಾಕೆಂದ್ರೆ ಇದ್ರ ಬಗ್ಗೆನೇ ಚರ್ಚೆಗಳು ಆಗತ್ತೆ. ಆ ಸಂದರ್ಭದಲ್ಲೂ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಆವಾಗೂ ಕೂಡ ನಾವು ಮಾತಾಡೋಣ, ಪ್ರಶ್ನೆ ಇಲ್ಲ. ಆದರೆ ಈ ಒಂದು ಕಾರ್ಯಕ್ರಮವನ್ನ, ಈ ಒಂದು ಕಾಯ್ದೆಯನ್ನ ತಂದು ಕೂಡಲೇ ಇದನ್ನ ನಾವು ಜನಗಳಿಗೆ ತಿಳಿಸಬೇಕು. ಸದನದಲ್ಲಿ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣದಲ್ಲಿ ಹೇಳಬೇಕು ಅಂತೆಲ್ಲ ನಾವು ಮಾಡಿದ್ರು ಸಹಿತ ಅದನ್ನ ಹೇಳಲಾರ್ದಂಥ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿದ್ದು ನಾವು ಕಾಣ್ತೇವೆ. ಇದು ಯಾರಿಗೋಸ್ಕರ ಇದನ್ನ ತಡೆ ಹಿಡಿಯುವಂತ ಕೆಲಸ ಮಾಡಿದ್ರು? ಯಾಕೆ ಅದನ್ನ ನಿರ್ಬಂಧಿಸುವಂತ ಕೆಲಸ ಮಾಡಿದ್ರು? ಅಗತ್ಯತೆ ಏನಿತ್ತು? ಅವರ ಒಂದು ಕಾಯ್ದೆ ಬಹಳ ಉತ್ತಮವಾದಂಥ ಕಾಯ್ದೆ ಆಗಿದ್ರೆ ಅದನ್ನ ತಡೆ ಹಿಡಿಯುವಂಥ ಕೆಲಸ ಯಾಕೆ ಆಗಬೇಕಾಗಿತ್ತು ಅನ್ನೋದು ಬಹಳ ನನಗೆ ಒಂದು ಅನುಮಾನದ ಸಂಗತಿ. ಇದರಲ್ಲಿ ಬಹಳ ಮುಖ್ಯವಾಗಿ ಮನ್ರೇಗಾದಲ್ಲಿ ಕೂಲಿಯ ಬೇಡಿಕೆಯ ಆಧಾರವಾಗಿ, ಉದ್ಯೋಗದ ಬೇಡಿಕೆಯ ಆಧಾರದಲ್ಲಿ ಅವರಿಗೆ ಕೆಲಸವನ್ನು ಒದಗಿಸಿಕೊಡ್ತಕ್ಕಂತಹ ಮನ್ರೇಗಾ ಕಾಯ್ದೆಗೂ BB ರಾಮ್ಜಿಯಲ್ಲಿ ಇರ್ತಕ್ಕಂತಹ ಬಂಡವಾಳಗಾರರಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಮತ್ತು ಅವರ ಹಣದ ಪೂರೈಕೆ ಅಂದ್ರೆ 60-40 ಮೊದಲೆಷ್ಟಿತ್ತು? 90% ಕೇಂದ್ರ ಸರ್ಕಾರ, 10% ರಾಜ್ಯ ಸರ್ಕಾರ. ಅದು ಇವಾಗ 60% ಅವ್ರು ಕೊಡೋದು, 40% ನಾವು ಕೊಡೋದು ರಾಜ್ಯ ಸರ್ಕಾರ. ಅಂದ್ರೆ ಇದ್ರ ಅರ್ಥ ಏನಪ್ಪಾ? ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ, ವರ್ಷಕ್ಕೆ ಇಂತಿಷ್ಟು ನಾವು ಬಡ್ಜೆಟ್ ತೆಗೆದಿಡ್ತೇವೆ, ಅದರ ಮೇಲೆ ನೀವೇನು ಕೇಳೋ ಹಾಗಿಲ್ಲ. ಒಂದು ವೇಳೆ ಬರದ ಪರಿಸ್ಥಿತಿ ಏನಾದ್ರೂ ಬಂದುಬಿಟ್ರೆ, ಅಂತ ಸಂದರ್ಭದಲ್ಲಿ ಕೂಲಿಯನ್ನ ಹೆಚ್ಚಾದ್ರೆ, ಕೆಲಸಗಳು ಹೆಚ್ಚು ಮಾಡಿಸುವಂತ ಸಂದರ್ಭ ಬಂದ್ರೆ, ಅವರಿಗೆ ಜೀವನಕ್ಕೆ ಆಧಾರ ಆಗುವಂಥ ರೀತಿಯಲ್ಲಿ ಕೆಲಸಗಳನ್ನ ಅವರಿಗೆ ಪ್ರೊವೈಡ್ ಮಾಡಿ ಅವ್ರ ಜೀವನಕ್ಕೆ ಆಧಾರ ಆಗುವಂಥ ಸ್ಥಿತಿ ಬಂದ್ರೆ, ಅದು ಏನಿದ್ರು ನೀವೇ ನೋಡ್ಕೋಬೇಕು, ಅದಕ್ಕೆ 1 ಪೈಸೆಯೂ ಕೂಡ ಕೇಂದ್ರ ಸರ್ಕಾರ ಹೆಚ್ಚಿನ ರೀತಿಯಲ್ಲಿ ಕೊಡೋಕ್ಕೆ ಅವಕಾಶ ಇಲ್ಲ. ಇದೆಲ್ಲವೂ ಕೂಡ ಜನವಿರೋಧಿ ಮನಸ್ಥಿತಿಯನ್ನ ಈ ಕಾಯ್ದೆ ಪ್ರತಿನಿಧಿಸುತ್ತೆ. ಸೊ ಹಾಗಾಗಿ ಮಾನ್ಯ ಸಭಾಪತಿಗಳೇ, ಇನ್ನು ಮಿಕ್ಕ ಯಾವುದೇ ವಿಚಾರ ಇದ್ರೂ ಕೂಡ ಬಹಳ ವಿಸ್ತಾರವಾಗಿ ನಾವು ಅವತ್ತಿನ ದಿವಸ ಮಾತಾಡ್ಬೋದಾಗಿದೆ, ಅವತ್ತು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ಮಾನ್ಯ ಸಭಾಪತಿಗಳೇ, ನಮ್ಮ ರೈತರ ವಿಷಯಕ್ಕೆ ಬಂದರೆ, ನಮ್ಮ ರಾಜ್ಯ ಸರ್ಕಾರ ಬಹಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು ನಾವು ನೋಡ್ತೇವೆ. ಈ ಹಾಲು ಉತ್ಪಾದನೆ ಮಾಡ್ತಕ್ಕಂಥವರಿಗೆ ರಾಜ್ಯ ಸರ್ಕಾರ 5 ರೂಪಾಯಿಗೆ ನಮ್ಮ ಏನು ಪ್ರೋತ್ಸಾಹ ಧನವನ್ನು ಕೊಡ್ತಾ ಬಂದಿದೆ. ಆದರೆ ಈ ಒಂದು ಪ್ರೋತ್ಸಾಹ ಧನವನ್ನು ಕೂಡ ಹಿಂದಿನ ಸರ್ಕಾರ ಉಳಿಕೆ ಮಾಡ್ಕೊಂಡು ಬಂದಿತ್ತು. ಬಹಳಷ್ಟು ಹಣ ರೈತರಿಗೆ ಕೊಡಬೇಕಾಗಿತ್ತು. ಯಾವುದನ್ನೇ ಉಳಿಸೋದ್ರೂ ಕೂಡ ಮುಂದಿನ ಸರ್ಕಾರ ಬಂದು ಕೊಟ್ಕೊಳ್ಳಿ. ಈ ಒಂದು ರೀತಿ ಇದೆಯಲ್ಲ, ಈ ಒಂದು ನೀತಿ ಇದೆಯಲ್ಲ, ಇದು ಸರಿಯಾದ ನೀತಿ ಅಲ್ಲ. ಇದನ್ನು ಸೇರಿಸಿ 600 ಕೋಟಿ ರೂಪಾಯಿಗಳು, ಹಿಂದಿನ ಬಾಕಿ 600 ಕೋಟಿ ರೂಪಾಯಿಗಳು ಸೇರಿದಂತೆ ಸುಮಾರು 4130 ಕೋಟಿ ರೂಪಾಯಿಯನ್ನ ಸರ್ಕಾರ ನೀಡಿದೆ ಅಂತ ಹೇಳಿದ್ರೆ ಇದು ನಿಜವಾಗ್ಲೂ ಕೂಡ ರೈತ ಪರವಾಗಿರ್ತಕ್ಕಂಥ ಸರ್ಕಾರ. ಇನ್ನು ಕಬ್ಬು ಉತ್ಪಾದನೆಯಲ್ಲಿ ನಮ್ಮ ರಾಜ್ಯ 3ನೇ ಸ್ಥಾನವನ್ನ ಹೊಂದಿದೆ. ಯಾವುದೇ ಸಂದರ್ಭದಲ್ಲೂ ಕೂಡ ಅವರಿಗೆ ಸಮಸ್ಯೆ ಆದಾಗೆಲ್ಲ ಕೂಡ ರೈತರಿಗೆ ಸಹಾಯ ಹಸ್ತವನ್ನ ಕೊಟ್ಟಿರ್ತಕ್ಕಂಥದ್ದು ಕೂಡ ನಾವು ಕಾಣ್ತೇವೆ. ಮೊನ್ನೆವರೆಗೂ ತಮಗೆ ಗೊತ್ತಿದೆ, ಇದೇ ಬಾಗಲಕೋಟೆ ಜಿಲ್ಲೆಯಲ್ಲಿ ಮಹಾಲಿಂಗಪುರದಲ್ಲಿ ಕಬ್ಬು ಬೆಳೆಗಾರರು ತಮ್ಮ ಒಂದು ಬೇಡಿಕೆಗಳ ಪರವಾದಂತಹ
ಒಂದು ಹೋರಾಟಗಳನ್ನು ಮಾಡಿದಾಗ ಎಂತಹ ಅನಾಹುತ ಸ್ಥಿತಿ ನಿರ್ಮಾಣ ಆಯಿತು ಅಂತ ತಾವು ನೋಡಿದಿರಿ ಸಭಾಪತಿಗಳೇ. ಅಂತಹ ಸಂದರ್ಭದಲ್ಲೂ ರೈತರ ಮನವಿಗೆ ಸ್ಪಂದಿಸಿ 3,300 ರೂಪಾಯಿ ಬೆಲೆಯನ್ನ ಬೆಂಬಲ ಬೆಲೆಯನ್ನ ಪ್ರೋತ್ಸಾಹವಾಗಿ ಕೊಟ್ಟಿರ್ತಕ್ಕಂಥದ್ದು ಕಾಣ್ತವೆ. ರೈತರ ಹಿತಾಸಕ್ತಿಯನ್ನ ಬಯಸುವಂತ ಸರ್ಕಾರ, ಅದೇ ನಮ್ಮ ಸರ್ಕಾರದ ಮೊದಲ ಆದ್ಯತೆ. ಎಂತೆಂಥ ಸಂದರ್ಭದಲ್ಲೂ ಕೂಡ ಈ ಬೆಲೆ ಕುಸಿತ ಬಂದಂಥ ಸಂದರ್ಭ ಇರ್ಬೋದು, ಅಥವಾ ರಾಜ್ಯದಲ್ಲಿ ರೈತರು ಬಿಕ್ಕಟ್ಟಿಗೆ ಸಿಕ್ಕೊಂಡಂಥ ಸಂದರ್ಭ ಇರ್ಬೋದು, ಅನೇಕ ಸಂದರ್ಭದಲ್ಲಿ ಸಹಾಯ ಮಾಡಿರ್ತಕ್ಕಂಥದ್ದು ನೋಡ್ತೇವೆ. ರೈತರಿಗೆ ಬಹಳ ಅನುಕೂಲ ಆಗಿದ್ದಂಥದ್ದು ಕೃಷಿ ಭಾಗ್ಯ. ಹಿಂದಿನ ಸರ್ಕಾರ ಅದನ್ನು ತೆಗೆದೇ ಬಿಟ್ಟಿತ್ತು. ಈಗ ಮತ್ತೆ ನಮ್ಮ ಸರ್ಕಾರ ಅದನ್ನ ಪುನರ್ ಸ್ಥಾಪನೆ ಮಾಡಿದೆ, ಪುನರ್ ಚಾಲನೆ ಕೊಟ್ಟಿದೆ. 200 ಕೋಟಿ ಅನುದಾನವನ್ನು ಕೂಡ ಕೊಟ್ಟಿದೆ. 3,735 ಕೃಷಿ ಹೊಂಡಗಳನ್ನು ಕೂಡ ಕೊಟ್ಟಿದೆ. ಅತಿವೃಷ್ಟಿ ಅನಾವೃಷ್ಟಿ ಬಂತು. ಬಹಳ ಕೆಟ್ಟ ಸ್ಥಿತಿಯನ್ನ ನಮ್ಮ ರಾಜ್ಯ ಕಂಡಿದೆ. ಇದ್ರ ಬಗ್ಗೆ ಈ ಅತಿವೃಷ್ಟಿ ಅನಾವೃಷ್ಟಿ ಬಂದಾಗ ಈ SDRF ಜೊತೆಗೆ 14.21 ಲಕ್ಷ ಹೆಕ್ಟೇರ್ಗೆ ಹೆಚ್ಚುವರಿಯಾಗಿ ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು SDRF ಫಂಡ್ ಅಲ್ಲದೆ ಹೆಚ್ಚುವರಿಯಾಗಿ 1,032 ಕೋಟಿಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನೋಡ್ತೇವೆ. ಸೊ ಎರಡೂ ಸೇರಿಸಿ 2,050. ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಒಂದು ಬದ್ಧವಾದ ಸರ್ಕಾರ, ಒಂದು ರೈತರಿಗೆ ಪರವಾಗಿರ್ತಕ್ಕಂತಹ ಸರ್ಕಾರ. ಈ ಒಂದು ರಾಜ್ಯ ಸರ್ಕಾರಗಳು ಈ ರೀತಿ ಒಂದು ಕೆಲಸವನ್ನ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ನಾವು ಹೆಮ್ಮೆಯನ್ನ ಪಡ್ತಕ್ಕಂಥದ್ದು ಆಗಬೇಕು. ಇದೇ ಸಂದರ್ಭದಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯ ಸಂದರ್ಭದಲ್ಲೂ ಕೂಡ ಪರಿಹಾರಗಳನ್ನ 14,21,615 ರೂಪಾಯಿಗಳನ್ನ ಕೊಟ್ಟಿರ್ತಕ್ಕಂಥದ್ದು ನೇರವಾಗಿ ಖಾತೆಗಳಿಗೆ ಒದಗಿಸಿರ್ತಕ್ಕಂಥದ್ದನ್ನ ಕಾಣಬಹುದು.